ಮೊದಲನೆಯ ಪ್ರಶ್ನೆ, ಜರ್ಮನ್ ಶೆಪರ್ಡ್ ನಾಯಿ ಯಾವ ದೇಶಕ್ಕೆ ಸೇರಿದ್ದು? ಎ ಜರ್ಮನಿ, ಬಿ ರಷ್ಯಾ, ಸಿ ಅಮೇರಿಕಾ, ಡಿ ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನಿ. ಎರಡನೆಯ ಪ್ರಶ್ನೆ, ಚೀನಾದಲ್ಲಿ ತೆರೆದಂತಹ ಮೊಟ್ಟಮೊದಲ ಭಾರತೀಯ ಬ್ಯಾಂಕ್ ಯಾವುದು? ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬಿ ಕೆನರಾ ಬ್ಯಾಂಕ್, ಸಿ ಕರ್ನಾಟಕ ಬ್ಯಾಂಕ್, ಡಿ SBI. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ SBI. ಮೂರನೆಯ ಪ್ರಶ್ನೆ, ಸೋರೆಕಾಯಿ ತಿನ್ನುವುದರಿಂದ ಏನು ಉಪಯೋಗ? ಎ ಕಿಡ್ನಿ ಸಮಸ್ಯೆ ನಿವಾರಣೆ, ಬಿ ರಕ್ತ ಶುದ್ಧವಾಗುತ್ತದೆ, ಸಿ ಲಿವರ್ ಸಮಸ್ಯೆ ನಿವಾರಣೆ, ಡಿ BP ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಿವರ್ ಸಮಸ್ಯೆ. ನಾಲ್ಕನೆಯ ಪ್ರಶ್ನೆ, ಯಾವುದು ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ? ಎ ಅವೆಕಾಡೋ, ಬಿ ಪೇರಳೆ ಹಣ್ಣು, ಸಿ ಟೊಮ್ಯಾಟೊ, ಡಿ ಕ್ಯಾರೆಟ್ ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅವೆಕಾಡೋ ತಿನ್ನುವುದರಿಂದ. ಐದನೆಯ ಪ್ರಶ್ನೆ, ಕ್ಯಾನ್ಸರ್ ತಡೆಗಟ್ಟಲು ಯಾವ ಹಣ್ಣು ತುಂಬ ಒಳ್ಳೆಯದ್ದು? ಎ ಹಲಸಿನ ಹಣ್ಣು, ಬಿ ಮಾವಿನ ಹಣ್ಣು, ಸಿ ಪಪಾಯ ಹಣ್ಣು, ಡಿ ಸ್ಟ್ರಾಬೆರಿ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟ್ರಾಬೆರಿ. ಆರನೆಯ ಪ್ರಶ್ನೆ, ವರ್ಷಕ್ಕೆ ಎಷ್ಟು ಬಾರಿ ರಕ್ತದಾನವನ್ನು ನಾವು ಮಾಡಬಹುದು? ಎ 7 ಬಾರಿ, ಬಿ 10 ಬಾರಿ, ಸಿ 8 ಬಾರಿ, ಡಿ 6 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 6 ಬಾರಿ. ಏಳನೆಯ ಪ್ರಶ್ನೆ, ಹಾವಿನ ಮೊಟ್ಟೆಗಳನ್ನು ತಿಂದರೆ ಏನಾಗುತ್ತದೆ? ಎ ಸಾಯುತ್ತಾರೆ, ಬಿ ಹೃದಯದ ಸಮಸ್ಯೆ ಬರುತ್ತದೆ, ಸಿ ಚರ್ಮ ಅಲರ್ಜಿ ಆಗುತ್ತದೆ, ಡಿ BP ಸಮಸ್ಯೆ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ ಅಲರ್ಜಿ ಆಗುತ್ತದೆ. ಎಂಟನೆಯ ಪ್ರಶ್ನೆ, ಯಾವ ಹಣ್ಣು ದೀರ್ಘಕಾಲದವರೆಗೂ ಕೆಡುವುದಿಲ್ಲ? ಎ ನಿಂಬೆ ಹಣ್ಣು, ಬಿ ಆ್ಯಪಲ್, ಸಿ ಪಪಾಯ ಹಣ್ಣು, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ಹಣ್ಣು. ಒಂಬತ್ತನೆಯ ಪ್ರಶ್ನೆ, ಮೂಳೆಗಳು ವೀಕ್ ಆಗಲು ಮುಖ್ಯ ಕಾರಣವೇನು? ಎ ಮೊಸರು ತಿನ್ನುವುದರಿಂದ, ಬಿ ಸಕ್ಕರೆ ಅಧಿಕ ತಿನ್ನುವುದರಿಂದ, ಸಿ ಬೆಲ್ಲ ಸೇವನೆಯಿಂದ, ಡಿ ಉಪ್ಪು ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಹತ್ತನೆಯ ಪ್ರಶ್ನೆ, ಯಾವುದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ? ಎ ಮೊಸರು, ಬಿ ಸಕ್ಕರೆ ಅಂಶ, ಸಿ ಅನ್ನ ತಿನ್ನುವುದರಿಂದ, ಡಿ ಖಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ.